ನಿಮ್ಮ ಸ್ಟೂಡೆಂಟ್ ಹಲವು ವರ್ಷಗಳಿಂದ ಡ್ಯಾನ್ಸ್ ಕಲಿತಾ ಇದ್ರು, ಅವರ ಗ್ರೋತ್ ಅಷ್ಟಾಗಿ ಕಾಣಿಸ್ತಾ ಇಲ್ವೇ? ಹಾಗಾದ್ರೆ ಕಾರಣ ಡ್ಯಾನ್ಸ್ ಮಾಸ್ಟರ್ ಅಲ್ಲ, ಸ್ಟೂಡೆಂಟ್ ಕೂಡ ಅಲ್ಲ. ನಿಜವಾದ ಸಮಸ್ಯೆ ಇನ್ನೊಂದಿದೆ. ಹೆಚ್ಚಿನ ಸ್ಟೂಡೆಂಟ್ಸ್ ಯೋಚಿಸ್ತಾರೆ, ನಾವು ಇಷ್ಟು ದಿನಗಳಿಂದ ಡ್ಯಾನ್ಸ್ ಕಲಿತಾ ಇದ್ದೀವಿ, ಆದರೂ ನಮ್ಮಲ್ಲಿ ಹೆಚ್ಚು ಬದಲಾವಣೆ ಕಾಣಿಸ್ತಾ ಇಲ್ಲ. ಡ್ಯಾನ್ಸ್ ಮಾಸ್ಟರ್ ಯೋಚಿಸ್ತಾರೆ, ನಾನು ಕಲಿಸ್ತಾ ಇದ್ದೀನಿ, ಆದರೂ ಸ್ಟೂಡೆಂಟ್ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂತ ಹೇಳಿ. ಪೋಷಕರಿಗೂ ಅನಿಸ್ತದೆ, ಬಹುಶಃ ಡ್ಯಾನ್ಸ್ ಕ್ಲಾಸ್ನಲ್ಲಿ ಸರಿಯಾಗಿ ಡ್ಯಾನ್ಸನ್ನೇ ಕಲಿಸ್ತಾ ಇಲ್ಲ ಅಂತ ಹೇಳಿ. ಆದರೆ ನಿಜವಾದ ಕಾರಣ ಈ ಮೂರೂ ಅಲ್ಲ. ಒಬ್ಬ ಡ್ಯಾನ್ಸ್ ಮಾಸ್ಟರ್ನ ಜವಾಬ್ದಾರಿ ಅಂದರೆ ಪ್ರತಿಯೊಂದು ಕ್ಲಾಸ್ನಲ್ಲೂ ಹೊಸ ವಿಷಯಗಳನ್ನು ಕಲಿಸುತ್ತಾ ಸ್ಟೂಡೆಂಟ್ಗಳನ್ನು ನಿಧಾನವಾಗಿ ಮುಂದಿನ ಹಂತಕ್ಕೆ ಕೊಂಡೊಯ್ಯೋದು. ಆದರೆ ಈ ಪ್ರಕ್ರಿಯೆಯಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಹಲವರು ಮರೆತು ಬಿಡುತ್ತಾರೆ. ಅದು ರಿವಿಷನ್. ಒಂದು ಕ್ಲಾಸ್ನಲ್ಲಿ ಹೊಸ ಸ್ಟೆಪ್ಸ್ ಕಲಿತೀರಿ, ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ಹೊಸ ಕೊರಿಯೋಗ್ರಫಿ, ಆಮೇಲೆ ಹೊಸ ಟೆಕ್ನಿಕ್. ಹೀಗೆ ಹೊಸದನ್ನೇ ಕಲಿಯುತ್ತಾ ಹೋದಾಗ ಹಿಂದೆ ಕಲಿತಿದ್ದ ಬೇಸಿಕ್ಸ್ ಮತ್ತು ಫೌಂಡೇಶನ್ಗೆ ಸಮಯವೇ ಸಿಗುವುದಿಲ್ಲ. ಕೆಲವು ತಿಂಗಳ ನಂತರ ಹಳೆಯ ಸ್ಟೆಪ್ಸ್ ಮಾಡಲು ಹೇಳಿದರೆ, ಅಯ್ಯೋ ಇದು ಹಿಂದೆ ನಾನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೆ, ಈಗ ಯಾಕೋ ಮರ್ತು ಹೋದಂತಿದೆ ಅಂತ ಹೇಳಿ ನಿಮ್ಗೆ ಅನಿಸ್ತದೆ. ಇದು ತುಂಬ ಸಾಮಾನ್ಯ. ಇದರಲ್ಲಿ ಡ್ಯಾನ್ಸ್ ಮಾಸ್ಟರ್ನ ತಪ್ಪಿಲ್ಲ. ಯಾಕಂದರೆ ಪ್ರತಿಯೊಂದು ಕ್ಲಾಸ್ನಲ್ಲಿ ಹಳೆಯದನ್ನೇ ರಿಪೀಟ್ ಮಾಡ್ತಾ ಹೋದರೆ ಹೊಸದನ್ನು ಯಾವಾಗ ಕಲಿಸ್ಬೇಕು? ಆದ್ದರಿಂದ ಕ್ಲಾಸ್ನಲ್ಲಿ ಕಲಿತದ್ದನ್ನು ಮನೆಯಲ್ಲಿ ಮತ್ತೆ ಮತ್ತೆ ಅಭ್ಯಾಸ ಮಾಡೋದು ಪ್ರತಿಯೊಬ್ಬ ಡ್ಯಾನ್ಸರ್ನ ಜವಾಬ್ದಾರಿ. ನಾವು ಕೂಡ ನಮ್ಮ ಅಕಾಡೆಮಿಯಲ್ಲಿ ಇದನ್ನು ಹಲವು ಬಾರಿ ಗಮನಿಸಿದ್ದೇವೆ. ವಾರಕ್ಕೊಮ್ಮೆ ಆದರೂ ರಿವಿಷನ್ ಮಾಡುವ ಸ್ಟೂಡೆಂಟ್ಸ್ನ ಗ್ರೋತ್ ಯಾವಾಗಲೂ ಉಳಿದವರಿಗಿಂತ ವೇಗವಾಗಿರುತ್ತದೆ. ಆದ್ದರಿಂದ ಡ್ಯಾನ್ಸ್ನಲ್ಲಿ ಮುಂದೆ ಹೋಗ್ಬೇಕಂತಂದರೆ ಹೊಸ ಸ್ಟೆಪ್ಸ್ ಕಲಿಯುವುದಷ್ಟೇ ಸಾಕಾಗುವುದಿಲ್ಲ. ಈಗಾಗಲೇ ಕಲಿತಿರುವ ಬೇಸಿಕ್ಸ್, ಫೌಂಡೇಶನ್ ಮತ್ತು ಟೆಕ್ನಿಕ್ಗಳನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡಲೇಬೇಕು. ಯಾಕೆಂದರೆ ಡ್ಯಾನ್ಸ್ನಲ್ಲಿ ಯಶಸ್ಸು ಹೊಸದನ್ನು ಕಲಿಯುವುದರಿಂದ ಮಾತ್ರ ಬರುವುದಿಲ್ಲ, ಕಲಿತಿದ್ದನ್ನು ಮರೆಯದಂತೆ ಉಳಿಸಿಕೊಳ್ಳುವುದರಿಂದ ಬರುತ್ತದೆ.